ಎರಡನೇ ಹಂತದ್ದು ಮೇ 7ಕ್ಕೆ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯುತ್ತೆ. ಎರಡನೇ ಹಂತದಲ್ಲಿಯೂ ಕೂಡ 14 ಲೋಕಸಭಾ ಕ್ಷೇತ್ರಗಳು ಇರೋದು. ಜೂನ್ 4ಕ್ಕೆ ಅದು ಎಂದಿನಂತೆ ಫಿಕ್ಸ್ ಆಗಿರೋದು, ಫಲಿತಾಂಶ ಬರುತ್ತೆ. ಸೊ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಚುನಾವಣೆಯನ್ನ ನಡೆಸಲಾಗುತ್ತೆ. ಯಾವ್ಯಾವ ಲೋಕಸಭಾ ಕ್ಷೇತ್ರಗಳು ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತೀವಿ. ಈಗ ಒಟ್ಟು 14 ಕ್ಷೇತ್ರಗಳು ಯಾವ್ಯಾವುದು ಅಂತ. ದಾವಣಗೆರೆ, ಉತ್ತರ ಕನ್ನಡ, ಇದು ಮೇ 7ಕ್ಕೆ ಮತದಾನ ನಡೆಯೋದು. ಮೇ 7. ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ಉತ್ತರ ಕನ್ನಡ, ಶಿವಮೊಗ್ಗ, ಹಾವೇರಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ ಮತ್ತು ಧಾರವಾಡ. ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಮೇ 7ಕ್ಕೆ ಮತದಾನ ನಡೆಯುತ್ತೆ. ಜೂನ್ 4ಕ್ಕೆ ಫಲಿತಾಂಶ ಬರುತ್ತೆ. ಅಗೇನ್ ನಾನು ಹೇಳ್ತೀನಿ ಇನ್ನೊಂದ್ಸಲ ನಿಮಗೆ, ಮೇ 7ಕ್ಕೆ ನಡೆಯುವಂಥ ಲೋಕಸಭಾ ಕ್ಷೇತ್ರಗಳ ಮತದಾನ ನಡೆಯೋದು ದಾವಣಗೆರೆ, ಉತ್ತರ ಕನ್ನಡ, ಶಿವಮೊಗ್ಗ, ಹಾವೇರಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ. ಈ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯೋದು ಮೇ 7ಕ್ಕೆ. ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳು, ಒಟ್ಟು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೇ 7ಕ್ಕೆ ಮತದಾನ ನಡೆಯುತ್ತೆ. ಕರಾವಳಿ ಭಾಗದ ಒಂಚೂರು, ಅದಾದ ನಂತರ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಮತದಾನ ನಡೆಯೋದು ಏಪ್ರಿಲ್ 26ಕ್ಕೆ. ಏಪ್ರಿಲ್ 26ಕ್ಕೆ ಒಂದು ಹಂತ, ಮೇ 7ಕ್ಕೆ ಎರಡನೆಯ ಹಂತ. ಇವೆರಡು ಚುನಾವಣೆ ನಡೆಯುತ್ತೆ. ಅಧಿಸೂಚನೆ ಹೊರಡೋದು ಏಪ್ರಿಲ್ 12ಕ್ಕೆ. ಎರಡನೇ ಹಂತದಲ್ಲಿ ನಡೆಯೋದು 14 ಕ್ಷೇತ್ರಗಳಿಗೆ. ನಾಮಪತ್ರ ಕಡೆಯ ದಿನ ಏಪ್ರಿಲ್ 19, ನಾಮಪತ್ರ ಪರಿಶೀಲನೆಗೆ ಏಪ್ರಿಲ್ 20, ಮತದಾನ ಮೇ 7ಕ್ಕೆ ನಡೆಯುತ್ತೆ. ಮತ ಎಣಿಕೆ ಜೂನ್ 4ಕ್ಕೆ. ಸೊ 4ಕ್ಕೆ ಫಲಿತಾಂಶ ಸಿಗುತ್ತೆ. ಇಡೀ ದೇಶದಲ್ಲಿ ಯಾರು ಈ ದೇಶವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿ, ಸೊ ನೋಡಬೇಕು ಈ ಬಾರಿ ಯಾರಾಗ್ತಾರೆ ಏನು ಅಂತ ಹೇಳಿ. ಸೊ NDA ಇದೆ, INDA ಇದೆ. ಸೊ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡ್ಕೊಳ್ತಾರೆ ಅನ್ನುವಂಥದ್ದರ ಕುತೂಹಲ ಈಗ ಎಲ್ಲರಿಗೂ ಕೂಡ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈಗ 2 ಹಂತಗಳಲ್ಲಿ ಮಾಡಿರುವಂಥದ್ದು ಒಂದು ಬರೋದಾದರೆ, ಇದು ಆಡಳಿತಾತ್ಮಕ ದೃಷ್ಟಿಯಿಂದ ಅನುಕೂಲವಾಗುತ್ತೆ ಅನ್ನುವಂಥದ್ದು ಒಂದು ಕಡೆಗಾಯ್ತೆ. ಆದರೆ ಬೇರೆ ಬೇರೆ ರಾಜ್ಯಗಳು, ದಕ್ಷಿಣ ಭಾರತದಲ್ಲಿರುವಂಥ ಬೇರೆ ರಾಜ್ಯಗಳಲ್ಲಿ ಒಂದೊಂದೇ ಹಂತದಲ್ಲಿ ಮಾಡೋದಾದರೆ, ಕರ್ನಾಟಕವನ್ನು ಮಾತ್ರ ಯಾಕೆ 2 ಹಂತಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಮತ್ತೊಮ್ಮೆ ಆ ಪ್ರಶ್ನೆ ಬರ್ತಾ ಇದೆ. ಬಟ್ ಈ ಬಾರಿ ಹೊಸದಾಗಿ ಏನಾದರೂ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆಯಾ? ಕಳೆದ ಬಾರಿಗಿಂತಲೂ ವಿಭಿನ್ನವಾಗಿ ಏನಾದರೂ? ಅರುಣ್, ನೋಡಿ, ಈವರೆಗೂ ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೀಬೇಕಾದಂತ ಸಂದರ್ಭದಲ್ಲಿ 85 ವರ್ಷ ಮೇಲ್ಪಟ್ಟಂತಹ ವೃದ್ಧರಿಗೆ ಮನೆಯಿಂದ ಮತವನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ದೇಶಾದ್ಯಂತ ಈವರೆಗೂ ಒಟ್ಟಿಗೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಈ ರೀತಿಯಾದಂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಕೇಂದ್ರ ಚುನಾವಣಾ ಆಯೋಗ ಮಾಡಿರುವಂತದ್ದು. ಈ ಒಂದು 7 ಹಂತದ ಮತದಾನದಲ್ಲೂ ಕೂಡ 85 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಮನೆಯಿಂದಲೇ ಮತ ಚಲಾವಣೆ ಮಾಡಲಿಕ್ಕೆ ನೋಂದಾಯಿಸಿಕೊಳ್ಬಹುದಾಗಿರುವಂತದ್ದು. ಇದು ಈ ಬಾರಿಯ ವಿಶೇಷ. ಈ ಬಾರಿ ಯುವಕರನ್ನ ಸೆಳೆಯುವಂತ ಕೆಲಸವನ್ನ ಕೂಡ ಕೇಂದ್ರ ಚುನಾವಣಾ ಆಯೋಗ ಮಾಡಿರುವಂತದ್ದು. ಹೊಸದಾಗಿ ಸುಮಾರು 2 ಕೋಟಿಯಷ್ಟು ಯುವಕರನ್ನ ನೋಂದಣಿ ಮಾಡಿಕೊಳ್ಳುವಂತ ಕೆಲಸವನ್ನ ಕೇಂದ್ರ ಚುನಾವಣೆ ಆಯೋಗ ಮಾಡಿರುವಂತದ್ದು. ಹಾಗಾಗಿ ಯುವಕರನ್ನ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಫೇಕ್ ನ್ಯೂಸ್ ಅಥವಾ ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡುವಂತ ದೃಷ್ಟಿಯಿಂದಲೂ ಕೂಡ ಒಂದು ವಿಶೇಷವಾದಂತಹ ತಂಡವನ್ನ ಕೂಡ ಇಲ್ಲಿ ರಚನೆ ಮಾಡುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿದೆ. ಯಾಕೆಂದ್ರೆ ಸಾಕಷ್ಟು ಸುಳ್ಳು ಸುದ್ದಿಗಳು ಈ ಒಂದು ಭಾಗದಲ್ಲಿ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಹಿನ್ನೆಲೆಯಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಸುದ್ದಿಗಳು ಹರಿದಾಡುವಂತಹ ಹಿನ್ನೆಲೆಯಲ್ಲಿ ಅವುಗಳನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೂ ಕೂಡ ಈ ನಿಟ್ಟಿನಲ್ಲಿ ದೂರನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಮತ್ತೆ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಆ ಸಮಿತಿ ಕ್ವಿಕ್ ಆಗಿ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ಅದನ್ನು ಕೂಡ ಈ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಇನ್ನು ಇದ್ರ ಜೊತೆಗೆ ಹಣಕಾಸು, ಅಂದ್ರೆ ಫ್ರೀಬಿಗಳು, ಅದರ ಉಚಿತ ಕೊಡುಗೆಗಳನ್ನ ಕೊಡುವಂತ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಆ ಒಂದು ವಿಚಾರದಲ್ಲೂ ಕೂಡ ಒಂದಿಷ್ಟು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಎಲ್ಲಾ ತನಿಖಾ ಸಂಸ್ಥೆಗಳ ಜೊತೆಗೂ ಕೂಡ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಒಂದು ಸಭೆಯನ್ನ ನಡೆಸಿರುವಂತದ್ದು. ಬೇರೆ ಎಲ್ಲ ಬಾರ್ಡರ್ ಪ್ರದೇಶಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲಾ ರೀತಿಯಾದಂತಹ ಮೂಲಗಳು, ಅಂದ್ರೆ ಎಲ್ಲಿಂದ ಈ ಒಂದು ಉಚಿತ ಕೊಡುಗೆಗಳನ್ನ ಹಂಚಲಿಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲವೂ ಕೂಡ ಕಟ್ಟೆಚ್ಚರ ವಹಿಸುವಂತ ಕೆಲಸವನ್ನ ಕೂಡ ಈ ಬಾರಿ ಚುನಾವಣಾ ಆಯೋಗ ಮಾಡ್ತಾ ಇರುವಂತದ್ದು. ಅರುಣ್,
ಶಬೀರ್, ಈ ಸುದ್ದಿಗೋಷ್ಠಿಯನ್ನ ಪೂರ್ತಿಯಾಗಿ ನೋಡ್ತಾ ಇದ್ದೆ. ಅವರೆಲ್ಲವೂ ಕೂಡ ಅನೌನ್ಸ್ ಆದ್ಮೇಲೆ ಪತ್ರಕರ್ತರು ಒಂದಿಷ್ಟು ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾ ಇದ್ರು. 4M ಬಗ್ಗೆಯೂ ಕೂಡ ಚುನಾವಣಾ ಆಯುಕ್ತರು ಹೇಳ್ತಾ ಇದ್ರು. ಮಸಲ್ ಪವರ್ ವಿಚಾರದಲ್ಲಿ, ಮನಿ ಪವರ್ ವಿಚಾರದಲ್ಲಿ, ಮಿಸ್ ಇನ್ಫಾರ್ಮೇಶನ್ ವಿಚಾರದಲ್ಲಿ ಇವೆಲ್ಲವೂ ಕೂಡ ಹೇಳ್ತಾ ಇದ್ರು. ಫೈನ್. ಬಟ್ ಅಲ್ಲಿ ಕ್ವಶನ್ ಕೇಳಬೇಕಾದ್ರೆ ಒಂದಿಷ್ಟು ಕ್ವಶನ್ಗಳಿತ್ತು. ಕಳೆದ ಬಾರಿ ಈ ರೀತಿ ಮಾಡಿದಂಥವ್ರ ಮೇಲೆ ಏನ್ ಕ್ರಮ ಆಯಿತು, ಯಾವ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಂಡ್ರಿ ಅನ್ನೋದಕ್ಕೆ ಉತ್ತರನೇ ಕೊಡ್ತಾ ಇರಲಿಲ್ಲ. ಅದೇನಾದ್ರೂ ಕ್ಲಾರಿಟಿ ಸಿಗ್ತಾ ಕಳೆದ ಚುನಾವಣೆಯಲ್ಲಿ ಈ ರೀತಿ ಆದಂತವ್ರ ಮೇಲೆ ಏನ್ ಕ್ರಮ ಆಗಿದೆ ಅನ್ನುವಂಥ ವಿಚಾರದಲ್ಲಿ? ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಚುನಾವಣಾ ಆಯೋಗ ಹಿಂದೇಟಾಕ್ತು. ಆದ್ರೆ ನಾವು ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದ್ದೀವಿ, ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಡುವಂತದ್ದನ್ನ ಮಾಡ್ತೇ ವಿನಃ ಆದ್ರೆ ಸಂಪೂರ್ಣವಾಗಿ ಅದೊಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಯಾವ ಕ್ರಮವನ್ನ ತೆಗೆದುಕೊಂಡ್ವಿ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾದಂತ ಉತ್ತರವನ್ನ ಕೊಟ್ಟಿರಲಿಲ್ಲ. ಮತ್ತೆ ಇದಕ್ಕೆ ಇನ್ನೊಂದು ಆಡ್ ಆನ್ ಮಾಡ್ಬಿಡ್ತೀನಿ. ಬಹಳಷ್ಟು ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ಆರೋಪಗಳು ಕೇಳಿ ಬರುತ್ತೆ. ಅದೇನು ಅಂದ್ರೆ ವಿರೋಧ ಪಕ್ಷಗಳು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಕೆಲವೊಂದಿಷ್ಟು ನಾಯಕರನ್ನ ಪ್ರಚಾರದಿಂದ ಬ್ಯಾನ್ ಮಾಡುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಅದೇ ಬಿಜೆಪಿ ಅಥವಾ NDA ಒಕ್ಕೂಟದ ನಾಯಕರು ಈ ರೀತಿಯಾದಂತಹ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ದೂರನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಒಂದು ಪ್ರಶ್ನೆಯನ್ನು ಕೂಡ ಚುನಾವಣಾ ಆಯೋಗದ ಮುಂದೆ ಇಟ್ಟಂತ ಸಂದರ್ಭದಲ್ಲೂ ಕೂಡ ನಾವು ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀವಿ, ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂತ ಉತ್ತರವನ್ನ ಕೊಡ್ತೇವೆ ವಿನಃ ಒಂದು ತಾರ್ಕಿಕವಾದಂತಹ ನಿಲುವು ಏನ್ ತೆಗೆದುಕೊಳ್ತು, ಕ್ರಮವನ್ನ ಏನ್ ತೆಗೆದುಕೊಳ್ತು ಅನ್ನುವಂತ ಉತ್ತರವನ್ನ ಕೊಡುವಲ್ಲಿ ಚುನಾವಣಾ ಆಯೋಗ ವಿಫಲ ಆಯ್ತು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.